ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯಲ್ ಬ್ಯೂಟಿ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ ಅಂತೆ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಎಲ್ಲಪ್ಪ ಬೆಳಿಗ್ಗೆ ಹೊರಟಿದ್ದಾರೆ ಅಂದರೆ ಇವತ್ತು ಸಂಡೇ ಇತ್ತು, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಂಗಾಗಿ ನನ್ನ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಎದ್ದು ಬೇಗ ಹೋಗ್ಬೇಕು ಅಂತ ಹೊರಟು ಇದು ಮಾಡಿಕೊಂಡು ಸರಿ ಅಂದ್ಬಿಟ್ಟು ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಹೊರಟ್ವಿ. ಸೊ ಪೇರೆಂಟ್ಸ್ ಮೀಟಿಂಗಿನ ದಿನವೇ ಇವತ್ತು ಫುಡ್ ಫೆಸ್ಟಿವಲ್ಸ್ ಇತ್ತು ಅವ್ರ ಸ್ಕೂಲಲ್ಲಿ. ಫಂಕ್ಷನ್ನು ಥರ ಚೆನ್ನಾಗಿ ಮಾಡಿದರು. ಸೊ ಮುಂಚೆನೇ ಎಲ್ಲ ಸ್ಟೇಟಸ್ಗೆಲ್ಲ ಹಾಕಿದ್ರು. ಸೊ ನಾವು ಬೇಗನೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಮನೇಲಿ ಕೆಲಸ ಇದ್ದರಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಸರಿ ಅಂದ್ಬಿಟ್ಟು ಅಲ್ಲಿಗೂ 11:30 ಆಯಿತು. ಸೊ ಹೋಗೋಣ ಅಂತ ಹೊರಟ್ವಿ. ಸೊ ಇದೊಂದು ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಮತ್ತು ಅವಳು ಎಕ್ಸಾಮ್ ಬರೆದಿರ್ತಾರೆ, ಎಲ್ಲ ತೋರಿಸ್ತಾರೆ, ಹೇಗೆ ಅವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತಾರೆ ಏನು ಅನ್ನೋದು ಕೂಡ ಟೀಚರ್ಸ್ ಎಲ್ಲ ಹೇಳ್ತಾರೆ. ಸೊ ಹೋಗೋಣ ಅಂತ ಹೊರಟ್ವಿ. ನಾವು ಹೊರಟ್ವಿ, ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಹೊರಟ್ವಿ. ನನ್ನ ಮಗಳಿಗೆ ಸ್ವಲ್ಪನೇ ವೀಡಿಯೋ ಮಾಡಿ ಅಂದರೆ ಅವಳ ಮುಖನೇ ಅಷ್ಟೇ ಬರಬೇಕು, ಕಾಣಬೇಕು, ಆ ಥರ ಫುಲ್ಲು ವಿಡಿಯೋ ಮಾಡಿದ್ಲು. ಸರಿ ಅಂದ್ಬಿಟ್ಟು ನಾನೇನು ಅದನ್ನ ಏನು ಎಡಿಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಅದು ಹೇಗೆ ಮಾಡಿದ್ಲ ಹಾಗೆ ಇದು ಮಾಡಿದೆ. ಸರಿ ಸ್ಕೂಲ್ ಬಂದ ತಕ್ಷಣವೇ ಇಳಿದ್ವಿ. ನಾನು ಅಲ್ಲಿ ನೋಡಿದೆ, ತುಂಬ ಜನ ಕ್ರೌಡು. ನನಗೆ ಇಷ್ಟೊಂದು ಜನ ಬಂದಿರ್ತಾರೆ ಅಂತಲೇ ಅನ್ನೋಕ್ಕೆ ಆಗಲ್ಲ, ಅಷ್ಟೊಂದು ಜನ ನೋಡ್ಬೋದು ನೀವು. ಬೈಕೆಲ್ಲ ಎಷ್ಟೊಂದು ನಿಂತಿದ್ದು, ನಿಲ್ಸೋಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನನ್ನ ಮಗಳು ತುಂಬ ತರಲೆ. ಅವಳು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ನಾನು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಮನೇಲಿ ಟಿಫನ್ ಮಾಡ್ಕೊಂಡು ಹೋಗಿದ್ರು ಕೂಡ ಇದು ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ ಫುಡ್ ಫೆಸ್ಟಿವಲ್ಲು. ಪ್ರತಿ ಸರಿನೂ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ವೆಲ್ಕಮ್ ಬೋರ್ಡು ಅದೆಲ್ಲ ಇಟ್ಟಿರೋದು ಡಾಲ್ ಥರದ್ದು ತುಂಬ ಚೆನ್ನಾಗಿತ್ತು. ಫುಡ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಏರಿಯಾದಲ್ಲಿ. ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿ ಒಂದು ಎಲ್ಲದರಲ್ಲೂ ಪಾರ್ಟಿಸಿಪೇಟು, ಟೀಚರ್ಸಿಂದ ಹಿಡಿದು ಪ್ರಿನ್ಸಿಪಲಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಕಾರ್ಯಕ್ರಮ ಆಗಲಿ ಏನೇ ಆಗಲಿ, ಚಿಕ್ಕದನ್ನಾಗಲೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಮಕ್ಕಳೆಲ್ಲ ತುಂಬ ಚೆನ್ನಾಗಿ. ಈ ಸಲ ನಾನು ಹಿಂದಿನ ಸರಿ ನೋಡಿದಾಗ ಬೋರ್ ಅನ್ನಿಸ್ತಾ ಇದ್ದು ನಿಜವಾಗ್ಲೂ. ನಾನು ಅಷ್ಟೊಂದು ಭಾಗವಹಿಸಿಲ್ಲ, ಬಟ್ ನಾನು ಅಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಹೋಗಿ ನೋಡಿದಾಗ ಏನೋ ಒಂದು ಕೆಲಸ ಇಟ್ಕೊಂಡು ಮನೇಲಿ ಪೆಂಡಿಂಗ್ ಇಟ್ಕೊಂಡು ಹೋಗ್ತಿದ್ವಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತಿತ್ತು ಏನೋ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ನಿಜಕ್ಕೂ ಈ ಸಲ ತುಂಬ ಚೆನ್ನಾಗಿ ಅನ್ನಿಸ್ತು, ಬೋರಿಂಗ್ ಅನ್ನಿಸ್ತಿಲ್ಲ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಹಿಂದಿನ ಸರಿ ನನಗೆ ಯಾಕೋ ಒಂಥರ ಭಯ ಆಗ್ತಿತ್ತು, ಏನೋ ಅಂತ. ಯಾಕೆಂದರೆ ಹಿಂದಿನ ಸರಿ ನಾನು ನೋಡಿದ್ಬಿಟ್ಟು ಇಷ್ಟು ಮಟ್ಟಿಗೆ ಮಾಡಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಸರಿ ತಿನ್ಕೊತ ನಿಂತರೆ ಫುಲ್ ತಿಂತೀವಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ನನ್ನ ಮಗಳು ಮೊದಲೇ ತಿಂಡಿ ಪೋತಿ ತಿನ್ನಬೇಕು ಅಂತಂದು ಅಲ್ಲಿ ನಿಂತರೆ ಅಲ್ಲೇ ಸ್ಟ್ರಕ್ ಆಗಿಬಿಡ್ತಾಳೆ. ಸೊ ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ತಿನ್ನೋದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅವಳನ್ನ ಮೇಲಕ್ಕೆ ಕರ್ಕೊಂಡು ಹೋದೆ. ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಬರೋಣ ಬಾ ಅಂದ್ಬಿಟ್ಟು. ಆದರೂ ಅವಳು ಮಾತು ಕೇಳ್ತಿರ್ಲಿಲ್ಲ, ಆದರೂ ಕೂಡ ನಾನೇ ಒತ್ತಾಯ ಮಾಡ್ಕೊಂಡು ಕರ್ಕೊಂಡು ಹೋದೆ. ಇಲ್ಲಿಂದನೇ ಏನೇನು ಬೇಕು ಅಂತ ಫುಲ್ಲೆಲ್ಲ ಸ್ಕೆಚ್ ಹಾಕಿದ್ಲು ಅವಳು, ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ. ಯಾಕೆಂದರೆ ಸ್ಕೂಲಲ್ಲಿರೋ ಪ್ರಿನ್ಸಿಪಲ್ ಸ್ಟೇಟಸಲ್ಲಿ ನೋಡಿದ್ವಿ, ಅದನ್ನ ನಡೀತಾ ಇರೋದು. ಪೇರೆಂಟ್ಸ್ ಆಲ್ರೆಡಿ ಭಾಗವಹಿಸಿದ್ರು, ಅದೊಂದು ಕ್ಲಿಪ್ಪು ಎಲ್ಲ ಹಾಕಿದ್ರು, ನೋಡಿದ್ವಿ. ಆವಾಗಲೂ ಕೂಡ ಅವಳು ನೋಡಿ ನಾನು ಇದನ್ನು ತಿನ್ನಬೇಕು ಅದನ್ನು ಟೇಸ್ಟ್ ಮಾಡೋಕು ಅಂತ ಹೇಳ್ತಾನೆ ಇದ್ಲು. ಸೊ ಅದಕ್ಕೋಸ್ಕರನೇ ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬಿಡೋಣ, ಇಲ್ಲಾಂದರೆ ಇವಳು ತಿನ್ಕೊಂತಾಳೆ ಅಂತ ಹೋದ್ವಿ. ಆದ್ರೂ ಒಂದು 3-4 ಪೇರೆಂಟ್ಸ್ ಆಲ್ರೆಡಿ ವೇಟಿಂಗಲ್ಲಿದ್ದರು, ನಾವು ಹೋಗಿ ಜಾಯ್ನ್ ಆದ್ವಿ. ಸರಿ ಒಂದು ಸ್ವಲ್ಪ ಲೇಟ್ ಆಯಿತು, ಒಂದು 1/2 hour 1 hour ಅಲ್ಲೇ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ಸರಿ ಅಂದ್ಬಿಟ್ಟು ಕೆಳಗೆ ಫುಡ್ ಫೆಸ್ಟಿವಲ್ ನಡೀತಿತ್ತಲ್ಲ ಅಲ್ಲಿ ಬಂದ್ವಿ. ನಿಜವಾಗ್ಲೂ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು, ಒಳ್ಳೊಳ್ಳೆ ಫುಡ್ಡು ಮಾಡಿದರು. ಮತ್ತು ನಮ್ಮದು ಫೇವ್ರೇಟ್ ಆಗಿರೋ ಅಂಥ ಪಾನಿಪುರಿನೂ ತುಂಬ ಜನ ಇಟ್ಕೊಂಡಿದ್ರು. ತುಂಬ ಕಮ್ಮಿ ಬೆಲೆಗೂ ಕೂಡ ಮಾರ್ತಾಯಿದ್ರು, ತೊಗೊಂಡು ತಿನ್ನೋ ಥರ. ಈ ಥರ ಅಂತಲ್ಲ, ಎಲ್ಲರದು ಮನೆ
ಫುಡ್ಡು ತುಂಬ ವೆರೈಟಿ ಟೇಸ್ಟ್ ಇರುತ್ತೆ. ಸೊ ಮಕ್ಕಳು ನಡೆಸ್ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ನನಗೂ ತುಂಬ ಖುಷಿ ಆಯಿತು. ಇನ್ನೊಂದು ಏನಪ್ಪ ಹೇಳಲೇಬೇಕು ಅಂದರೆ, ಅಲ್ಲಿರೋ ಮ್ಯಾನೇಜ್ಮೆಂಟ್ ಸರು, ಪ್ರಿನ್ಸಿಪಲ್ ಸರು ನಿಜವಾಗ್ಲೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಅವರು ಕೂಡ ಮಕ್ಳ ಜೊತೆ ಮಕ್ಕಳಾಗಿದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೇ ನಡೆಸ್ಕೊಡ್ತಾಯಿದ್ರು. ಅವರು ತಿಂತಾಯಿದ್ರು. ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅವ್ರು ತಿಂತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಒಂದೊಂದು ಸ್ಕೂಲಲ್ಲಿ ನೋಡ್ತೀವಿ ಅವ್ರು ಒಳಗೆ ಕೂತಿರ್ತಾರೆ, ಏನೋ ಮಾಡ್ತಿರ್ತಾರೆ ವರ್ಕು. ನಿಜವಾಗ್ಲೂ ಇಲ್ಲಿ ಇರೋವಂಥ ಟೀಚರ್ಸು, ಪ್ರಿನ್ಸಿಪಲ್ಸು, ಟೀಚರ್ ಕೆಲಸ ಟೀಚರ್ಸು, ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋರು ಅಟೆಂಡ್ ಮಾಡ್ತಾಯಿದ್ರು ನಿಜವಾಗ್ಲೂ. ಆದರೆ ಪ್ರಿನ್ಸಿಪಲ್ ಸರು, ಅಲ್ಲಿರೋ ಮ್ಯಾನೇಜ್ಮೆಂಟ್ ಸರು, ನೋಡ್ಕೊಳೋರು, ಅವ್ರ ಫ್ಯಾಮಿಲಿ ನಿಜವಾಗ್ಲೂ ಭಾಗವಹಿಸೋ ಒಂದು ಚಿಕ್ಕ ಪುಟ್ಟ ಒಂದು ವಿಷಯಕ್ಕಾಗಲಿ ನಿಜವಾಗ್ಲೂ ಈ ಸ್ಕೂಲಲ್ಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರ ಎಲ್ಲರನ್ನೂ ಅಷ್ಟು ಚೆನ್ನಾಗಿ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂದರೆ ಅಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಎಲ್ಲರೂ ಕೂಡ ಈಕ್ವಲ್ ಥರ ಇದು ಮಾಡಿದರೆ ಮಾತ್ರ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಿಜವಾಗ್ಲೂ ಆ ಕೆಲಸನ ಈ ಸ್ಕೂಲಲ್ಲಿ ಮಾಡ್ತಾಯಿದ್ರು. ಈ ಸ್ಕೂಲ್ ಹೆಸ್ರು ಬಂದುಬಿಟ್ಟು ಜೆ ಪಬ್ಲಿಕ್ ಸ್ಕೂಲ್ ಇಂಗ್ಲೀಷ್ ಹೈಸ್ಕೂಲ್ ಅಂತ ನಮ್ಮ ಏರಿಯಾದಲ್ಲಿದೆ. ನನ್ನ ಮಗಳನ್ನ ಇದೇ ಸ್ಕೂಲಲ್ಲೇ ಓದಿಸ್ತಾ ಇರೋದು. ತುಂಬ ಚೆನ್ನಾಗಿ ನಿಜವಾಗ್ಲೂ ಇದು ಮಾಡ್ತಾರೆ. ಗೇಮ್ಸ್ ಆಗಿರ್ಬೋದು, ಒಂದು ಏನೇ ಒಂದು ಫಂಕ್ಷನ್ ಮಾಡಿದ್ರು ನಿಜವಾಗ್ಲೂ ಮಕ್ಕಳಿಗೆ ಐಡಿಯಾ ಹೇಳ್ಕೊಡೋದಾಗಿರಲಿ, ಹಿಂಗಲ್ಲ ಹಿಂಗೆ ಮಾಡಿ ಅಂತ ಅವ್ರು ತುಂಬ ಚೆನ್ನಾಗಿ ಕಲಿಸ್ತಾರೆ ಕೂಡ. ನೋಡಿ, ನಾವು ಮಂಗನಿಂದ ಮಾನವ ಆದ್ವಿ ಅಂತ ಹೇಳ್ತಾ ಇವಲ್ಲ, ಅದನ್ನು ಕೂಡ ಆ ಕಾನ್ಸೆಪ್ಟಲ್ಲಿ ಕೂಡ ಮಾಡಿದರು ನಿಜವಾಗ್ಲೂ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮಂಗನಿಂದ ಮಾನವರಾದಾಗ ಹೆಂಗೆ ಫುಡ್ ತಿಂತಾಯಿದ್ವಿ ಅಂತ ನಾವೆಲ್ಲ ಓದಿದ್ದೀವಿ ಕೂಡ. ಆಗಿದ್ದು ಮತ್ತು ಈಗಿನ ಇದರಲ್ಲಿ ಬರೀ ಪಿಜ್ಜಾ ಬರ್ಗರ್ ತಿಂದ್ಕೊಂಡು ಹೆಂಗಾಗಿದ್ದೀವಿ ಅನ್ನೋದು ಕೂಡ ನಾವು ಕಲಿಬೋದು. ಮತ್ತೆ ಒಂದು ಸರಿ ನನಗೆ ಸ್ಕೂಲ್ಗೆ ಹೋಗಿ ಬಂದಂಗಾಯಿತು. ಒಂದೇನೇ ಮಾಡಿದ್ರೂ ಇದೇ ಥರನೇ ಒಂದು ಕಾನ್ಸೆಪ್ಟ್ ಇರಿದ್ರೆ ಚೆನ್ನಾಗಿರುತ್ತೆ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರೆ ಏನೇ ಒಂದು ಮಾಡಿರ್ತೀವಿ ಅಂದ್ರೂ ಅಲ್ಲೊಂದು ಕಾನ್ಸೆಪ್ಟ್ ಅನ್ನೋದೊಂದು ಇತ್ತು ಅಂದರೆ ಎಂಥವ್ರಿಗೂ ತಲೆಯಲ್ಲಿ ಉಳಿಯುತ್ತೆ, ಮೆಮೊರಿ ಇರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಮಗಳು ಎಲ್ಲ ಪರಿಚಯ ಇರೋನ್ನೆಲ್ಲ ಪರಿಚಯ ಮಾಡಿ ಇದು ಮಾಡಿಕೊಡ್ತಾಯಿದ್ಲು. ನನ್ನ ಫ್ರೆಂಡ್ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ನಡೆಸ್ಕೊಡ್ತಾಯಿದ್ರು. ನೋಡಬೇಕು, ತುಂಬ ಚೆನ್ನಾಗಿತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು. ನನ್ನ ಮಗಳಂತೂ ಬಿಡ್ತಾನೆ ಇರಲಿಲ್ಲ. ಕೆಳ ಬಂದು ತಿನ್ಬೇಕು ಅಂತ ಡ್ರೈ ಜಾಮೂನ್ ಬೇಕು ಅಂತ. ಸರಿ ಅಂತ ನಾನು ಹೋಗಿ ಹಿಂಗೆ ಬರೋ ಅಷ್ಟೇ ಡ್ರೈ ಜಾಮೂನ್ ಮಾಯ ಮಾಡಿದ್ಲು. ಆಲ್ರೆಡಿ ತಿಂದುಬಿಟ್ಟೆ ನಾನು ಅಂತ ಹೇಳ್ತಿದ್ಲು. ಅಷ್ಟು ತಿಂಡಿ ಪೋತಿ. ಅವಳು ಜಾಸ್ತಿ ಹಂಗೆ ಕೇಳ್ತಾಳೆ ಅಂತಲೇ ಈ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಹೋಗಿದ್ದೀನಿ. ಆದ್ರೂ ಕೂಡ ಅವಳು ಅಲ್ಲಿ ಹೋದ್ಮೇಲೂ ಚೆನ್ನಾಗೇ ಬಾರ್ಸಾಕಿದ್ಲು. ಅದು ಇದು ಅಂತ ಅವಳಿಗೆ ಮೊದಲೇ ಜಂಕ್ ಫುಡ್ಸು, ಸ್ವೀಟ್ಸು, ಜಾಮೂನು ಈ ಥರವೆಲ್ಲ ಕಂಡ್ರೆ ಎರಡೆರಡು ಹೊಟ್ಟೆ ಆಗಿರುತ್ತೆ ಅವಳದು. ಸರಿ ಅಂದ್ಬಿಟ್ಟು ನಾನು ಅದು ಇದು ತಿನ್ಸೋಕೆ ಹೋಗಲಿಲ್ಲ. ಮತ್ತು ಜಾಸ್ತಿ ಹೆಚ್ಚು ಕಮ್ಮಿ ಏನಾರು ಆದರೆ ಅನ್ನೋ ಒಂದು ಭಯ ಏನೂ ಇತ್ತು. ಸರಿ ಅಂದ್ಬಿಟ್ಟು ನಾವು ಒಂದು ವೆರೈಟಿಯಾಗಿರೋದು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿದ್ವಿ. ನಾವು ಯಾವಾಗಲೂ ಬೋಟಿ ಅಂತ ತಿಂತೀವಲ್ವ, ಅದನ್ನು ಇಲ್ಲೊಂದು ಇದು ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಒಂದು 2-3 ಗೇಮ್ಸ್ ಆಡಿದ್ಲು. ಸ್ವಲ್ಪ ಅದು ಇದು ತಿಂದಳು. ಅದು ನಾವು ಇದು ಮಾಡೋಕ್ಕಾಗಲಿಲ್ಲ. ಸರಿ ಅಂದ್ಬಿಟ್ಟು ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಮಾಡಿಕೊಂಡೆ. ಇದು ನಾವು ಮನೇಲಿ ಇನ್ನೊಂದು ಸರಿ ಟ್ರೈ ಮಾಡಬೇಕು. ಸಪ್ಪಂದು ಈ ಥರ ತಿನ್ನೋದಕ್ಕಿಂತ ಈ ಥರ ಈ ಮಕ್ಕಳು ಮಾಡ್ಕೊಡ್ತಾರಲ್ಲ, ಈ ಥರ ತಿಂದರೆ ನೋಡಿ ಚೆನ್ನಾಗಿರುತ್ತೆ. ಬೋಟಿನ ಸೆಂಟ್ರಲ್ಲಿ ಚುರು ಕಟ್ ಮಾಡಿಕೊಂಡು ಅದನ್ನು ಇಬ್ಬರಿಗೂ ಶೇರ್ ಮಾಡ್ಬೋದು. ಯಾವ ಥರ ಅಂದರೆ ಒಂದು ಭಾಗ ಇನ್ನೊಂದು ಭಾಗ ಅಂತ. ಅದಕ್ಕೆ ನಾವು ಅವ್ರೇನು ಮಾಡಿದರು, ಆನಿಯನ್ನು, ಕ್ಯಾರೆಟು ಮತ್ತು ಸೌತೆಕಾಯಿ, ಸ್ವಲ್ಪ ಮಿಕ್ಚರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಸೆಂಟ್ರಿಗೆಲ್ಲ ಫಿಲ್ ಮಾಡಿಬಿಟ್ಟು ಮೇಲೆ ಮತ್ತೆ ಮಿಕ್ಚರು ಅದನ್ನು ಉದುರಿಸ್ಬಿಟ್ಟು ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟು. ಮನೇಲಿ ನಾವು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಲ್ಲಿ ಅಂತ ಅನಿಸುತ್ತೆ. ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿತ್ತು.
ನೋಡಿ ಮಕ್ಕಳಿಗೆ ಇದೇ ಥರ ಐಡಿಯಾ ಬಂದಿದೆ. ಯಾರಿಗಾರು ಬಂದಿರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇವ್ರು ಮಾಡಿದ್ದು ನನಗೆ ವಸ್ತು ಒಂಥರ ಟೇಸ್ಟ್ ಚೆನ್ನಾಗಂತ ಅನ್ನಿಸ್ತು. ಚೆನ್ನಾಗೂ ಕೂಡ ಇತ್ತು. ಮಕ್ಕಳು ಚೆನ್ನಾಗಿ ಮಾಡ್ಕೊಂಡಿದ್ದು. ನಮ್ಮ ಫ್ರೆಂಡ್ಸು ಕೂಡ ಜಾಯಿನ್ ಆದ್ಲು. ಸೊ ಫ್ರೆಂಡ್ಸ್ ಎಲ್ಲ ಸಿಕ್ಕು ಮಾತಾಡ್ತಾ ಇದ್ವಿ. ಜಾಯಿನ್ ಆದ್ರು. ತುಂಬ ಚೆನ್ನಾಗಿ ಕೂಡ ಇತ್ತು. ಅವಳು ತಂದಿದ್ದು ಕೂಡ ನಮಗೆ ಶೇರ್ ಮಾಡಿದ್ಲು. ಸೊ ಚೆನ್ನಾಗಿತ್ತು. ಮಕ್ಕಳೆಲ್ಲ ಚೆನ್ನಾಗೇ ಮಾಡ್ಕೊಂಬಂದಿದ್ರು. ಆಮೇಲೆ ಸರಿ ಅಂತಂದು ಒಂದು ಜ್ಯೂಸ್ ನೋಡಿದ್ವಿ. ಅದು ನಾವು ಪಂಚಾಮೃತ ಮಾಡ್ತೀವಲ್ಲ ಆ ಥರನೇ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಒಂದೆರಡು ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕಮ್ಮಿ ಇತ್ತು. ಆದರೆ ಜ್ಯೂಸ್ ಥರ ಚೆನ್ನಾಗಿ ಫೀಲ್ ಕೊಡ್ತಿದ್ರು. ಗುಡ್ ಅನ್ನಿಸ್ತು. ಯಾಕೆಂದರೆ ಮಿಲ್ಕು, ಶುಗರು, ಕೊಮೊಗ್ರೊಮೇಟು ಮತ್ತು ಆ್ಯಪಲ್ಲು ಹಾಕಿದ್ರು. ಚೆನ್ನಾಗಿತ್ತು. ನೋಡೋಣ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನ್ ನಾನು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು ಮಕ್ಕಳು. ಅದನ್ನು ಇದು ಮಾಡ್ಕೊಂಬಿಟ್ಟು ಒಂದೆರಡು ಗೇಮ್ ಆಡಿಬಿಟ್ಟು ಒಂದೆರಡು ಅದು ಇದು ಫುಡ್ ತಿಂದ್ಬಿಟ್ಟು ನಾವು ಸರಿ ಇನ್ನೇನು ಅಂದ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕರು ಮಾತಾಡಿದ್ವಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ ಮಂಗನಿಂದ ಮಾನವಾದರು ಅಂತ. ನೋಡಿ ಮಂಗನಿಂದ ಮಾನವ ನಾವು ಹೆಂಗೆಲ್ಲ ಡೆವಲಪ್ಮೆಂಟ್ ಆದ್ವಿ. ಆಹಾರ ಹಂಗಂಗೆ ತಿಂತಿದ್ವಿ. ಬೇಯಿಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಪಿಜ್ಜಾ ಬರ್ಗರ್ ಬಂತು. ನಿಮ್ಗೆ ಗೊತ್ತಿರುತ್ತೆ, ನಾವೆಲ್ಲ ಓದಿರ್ತೀವಿ. ಸೊ ನೋಡಿ, ಅದಾದಮೇಲೆ ಲಾಸ್ಟಿಗೆ ನಾವು ಈ ಥರ ನಿಂತ್ಕೊಂಡು ಒಂದು ಫೋಟೋನು ಕ್ಲಿಕ್ ಮಾಡ್ಕೊಬೋದು. ಆ ಥರ ಒಂದು ಯೂನಿಕ್ಕಾಗಿ ಒಂದು ಇದು ಮಾಡಿದರು ಮಕ್ಕಳೆಲ್ಲ. ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಒಂದು ಬಿಸ್ನೆಸ್ ಐಡಿಯಾ ಥರ ಎಲ್ಲದೂ ಇರಬೇಕು ಮಕ್ಕಳಲ್ಲಿ. ಬರೀ ನಾವು ಓದೋದಷ್ಟೇ ಅಂತ ಅಲ್ಲ, ಈ ಥರ ವ್ಯಾಪಾರ ಮಾಡಿದರೆ, ಈ ಥರ ಇದು ಬಿಸ್ನೆಸ್ ಮಾಡಿದರೆ ಹೆಂಗಿರುತ್ತೆ ಅಂತ ಸಣ್ಣವರಿದ್ದಾಗಿಂದನೂ ಒಂದು ಈ ಥರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಮಕ್ಕಳಿಗೂ ಒಂದು ಸ್ವಲ್ಪ ಅವ್ರಿಗೂ ಬ್ರೈನಲ್ಲಿ ಬೇರೆ ಬೇರೆ ಥರ ಐಡಿಯಾಸ್ ಎಲ್ಲ ಸಿಗ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರಿಗೊಂದು ಮೆಮೊರಿ ಆಗಿ ಉಳಿಯುತ್ತೆ. ಯಾಕೆಂದರೆ ನಾವು ಈ ಸ್ಕೂಲಲ್ಲೆಲ್ಲ ಈ ಥರ ಮಾಡಿದ್ವಿ, ಈ ಥರ ಕಾಂಪಿಟೇಷನ್ಗೆ ಇದಾಗಿದ್ವಿ, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ ಎಲ್ರಿಗೂ ಮೆಮೊರಿಯಲ್ಲಿ ಇರುವಂಥ ಮೂಮೆಂಟ್ಸ್ ಇವು ಅವ್ರ ಮಕ್ಕಳಿಗೆ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಸ್ಕೂಲಲ್ಲಿ ಹೋಗಬೇಕಾದ್ರೆ ಈ ಥರ ಏನಿರಲಿಲ್ಲ. ನಾವು ಫುಡ್ ಕಟ್ಕೊಂಡು ಹೋಗ್ಬಿಟ್ಟು ಲಂಚ್ ಟೈಮಲ್ಲಿ ಕೂತ್ಕೊಂಡು ಊಟ ಮಾಡೋದೆಲ್ಲ ಈಗಲೂ ನೆನಪಿದೆ. ಬಟ್ಟು ಈ ಥರ ಎಲ್ಲ ನಮ್ಮ ಇದರಲ್ಲಿ ಏನು ಫಂಕ್ಷನ್ ಇದು ಮಾಡ್ತಿಲ್ಲ. ನಾವು ಓದ್ತಿದ್ದು ಸರ್ಕಾರಿ ಸ್ಕೂಲಲ್ಲಿ. ಆದ್ರೂ ಪರವಾಗಿಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗೇ ನಮಗೂ ಎಲ್ಲ ಇದು ಮಾಡ್ತಿದ್ರು. ಬಟ್ ಈ ಥರ ಫುಡ್ ಫೆಸ್ಟಿವಲ್ ಆಗಲಿ, ಪೇರೆಂಟ್ಸ್ ಮೀಟಿಂಗ್ ಆಗಲಿ ಈ ಥರ ಜಾಸ್ತಿ ಇರ್ತಿರಲಿಲ್ಲ ಅಷ್ಟೇ. ಇಲ್ಲಿ 3 ತಿಂಗ್ಳಿಗೊಂದು ಸರಿ 4 ತಿಂಗ್ಳಿಗೊಂದು ಸರಿ ಈ ಥರ ಮಾಡ್ತಿರ್ತಾರೆ. ಬಟ್ ನಾರ್ಮಲಾಗಿ ಇರ್ತಿತ್ತು ಪೇರೆಂಟ್ಸ್ ಮೀಟಿಂಗು. ವರ್ಷದಲ್ಲಿ 2 ಸಲ ಅಂತೂ ಈ ಥರ ಮಾಡ್ತಾರೆ. ಏನಾದರೂ ಬೇರೆ ಬೇರೆ ಥರ ಕ್ರಿಯೇಟಿವಿಟಿಯಾಗಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನನಗೂ ಖುಷಿ ಆಯಿತು. ಯಾಕೆಂದರೆ ಮಕ್ಕಳು ಯಾವುದೇ ಒಂದು ಮಾಡ್ತಾ ಇರಬೇಕಾದ್ರೂ ನಾವು ಕೂಡ ನೋಡೋದಾಗಿರ್ಬೋದು, ಅವರಿಗೆ ಒಂದು ಎಲ್ಪ್ ಮಾಡೋದಾಗಿರ್ಬೋದು, ಪಾರ್ಟಿಸಿಪೇಟ್ ಮಾಡೋದು, ಅವ್ರುಗಳು ಯೂನಿಕ್ಕಾಗಿ ಒಂಥರ ಕ್ಲೀನಿಂಗ್ ಮಾಡೋದು ಎಲ್ಲದೂ ಇಂಪಾರ್ಟೆಂಟೇ ಆಗುತ್ತೆ ಕಲಿಸೋದು ಅದೆಲ್ಲ. ಬಟ್ ಸ್ಕೂಲಲ್ಲೂ ಈ ಥರ ಎಲ್ಲ ಹೇಳ್ಕೊಟ್ಟಾಗ ಚೆನ್ನಾಗಿ ಅನಿಸುತ್ತೆ. ಸೊ ಏನಂತೀರ ಫ್ರೆಂಡ್ಸ್ ನೀವು? ಒಳ್ಳೇದಲ್ವಾ ಈ ಥರ ನಮ್ಮ ಮಕ್ಳುಗಳು ಇದು ಮಾಡಿತಾ ಇದ್ದರೆ? ತುಂಬ ಚೆನ್ನಾಗಿ ಒಂದು ಅಲ್ಲೇ ವಾತಾವರಣ, ನಾವು ದೊಡ್ಡವ್ರು ಹೋದ್ಮೇಲೆ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ. ಯಾವ ಥರ ಫುಡ್ನ ಕಾಪಾಡ್ಕೋಬೇಕು ಅನ್ನೋದು ವಿಷಯ ಬಗ್ಗೆ ಆಗಿರಲಿ, ಯಾವ ಥರ ಸರ್ವ್ ಮಾಡಬೇಕು ಕಸ್ಟಮರ್, ಅವ್ರಿಗೆ ಆದ ಒಂದು ಐಡಿಯಾ ಬರುತ್ತೆ. ಒಂದು ಯಾವ ಜಾಬಿಗೆ ಹೋಗ್ಬೇಕು ಅನ್ನೋ ಡಿಸಿಷನ್ ತೊಗೊಳೋ ಮೇಕರ್ ಬರುತ್ತೆ ಅಂತ ನನಗೆ. ಸೊ ಒಂದು ಒಪಿನಿಯನ್ ಬಂತು. ಮತ್ತು ರೊಟ್ಟಿ ಊಟ ಆಗಿರ್ಬೋದು ಎಲ್ಲ ಅವ್ರ ಮನೆಯಿಂದ ಪೇರೆಂಟ್ಸ್ಗಳು ಮಾಡಿಕೊಟ್ಟಿದ್ರು. ಒಳ್ಳೊಳ್ಳೆ ಫುಡ್ಡು ಕೂಡ ಇತ್ತು. ಬರೀ ಫಾಸ್ಟ್ ಫುಡ್ ಅಲ್ಲದೇ ಒಳ್ಳೊಳ್ಳೆ ಫುಡ್ಡು ಇತ್ತು. ರೋಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಪಲ್ಯ ಈ ಥರ ಯೂನಿಕ್ಕಾಗೂ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋದರು. ಅಲ್ಲಿರೋ ಟೀಚರ್ಸ್ ಆಗಲಿ, ಟೀಚರ್ಸ್ ಮೀಟಿಂಗ್ ಮಾಡಿಸ್ಕೊಂಡು ಮತ್ತು ಪ್ರಿನ್ಸಿಪಲ್ ಅವರು ತುಂಬ ಚೆನ್ನಾಗೇ ಎಲ್ಲದನ್ನೂ ಇದು ಮಾಡಿದರು. ಮತ್ತು ಕ್ವಿಜ್ ಕಾರ್ಯಕ್ರಮ ಥರ ಈ ಥರ ಒಂದು ಇದನ್ನ ಇಟ್ಟಿದ್ರು ಒಳಗಡೆ. ಅದ್ರ ಬಗ್ಗೆನೂ ಎಲ್ಲ ಮುಗಿಸ್ಕೊಂಡು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ನಾವು ಲೇಟಾಗಿ ಹೋಗಿದ್ರಿಂದ ಸರಿ ಮನೆ ಬರಬೇಕು ಅನ್ನೋದಂತು. ಬಟ್ ಎಲ್ಲರೂ ಲಾಸ್ಟಿಗೆ ಹೋಗೋ ಮೀಟಿಂಗ್ ಸ್ವಲ್ಪ ಜನ ಉಳಿದಿದ್ರು. ಸರಿ ಅಂದ್ಬಿಟ್ಟು ನಾವು ವಾಪಸ್ ಮನೆಗೆ ಬರೋಣ ಅಂತ ಬಂದ್ವಿ. ಇವತ್ತು ನಮ್ಮ ಅಶು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಈ ಥರ ಇತ್ತು. ನಿಮ್ಮಲ್ಲಿ ಕೂಡ ಈ ಥರ ಮಾಡ್ತಾರೆ ಅನ್ನೋದಕ್ಕೆ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮದು ಕೂಡ ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಅವರು ದಯವಿಟ್ಟು ನಮಗೂ ವಿಡಿಯೋ ಮತ್ತು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಥರ ಉತ್ಸಾಹ ಬರುತ್ತೆ ನೀವು ನಮಗೆ ಎಲ್ಪ್ ಮಾಡೋದ್ರಿಂದ.
ಚೆನ್ನಾಗಿ ನಾವು ಕೂಡ ಮತ್ತೆ ಮತ್ತೆ ವೀಡಿಯೋಗಳ್ನ ಬೇರೆ ಬೇರೆ ಥರ ಯಾವ ಥರ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. ಯಾಕೆಂದರೆ ನಾವು ಯಾವತ್ತೂ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಕೂಡ ಇವತ್ತು ಸಂಜೆ ಊರಿಗೆ ಹೋಗ್ಬೇಕಾಗಿತ್ತು. ಸರಿ ಟ್ರೈನ್ ಬೇರೆ ಬುಕ್ ಆಗಿತ್ತು. ಸರಿ ಅಂದ್ಬಿಟ್ಟು ಮನೆ ಇನ್ನೇನೋ ಹತ್ರ ಇದೆ, ಮನೆ ಬಂತು. ಸೊ ನಾನು ಏನಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಜಾಸ್ತಿ ವಾಯ್ಸ್ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಕಾರಣ ಇದೆ ಫ್ರೆಂಡ್ಸ್. ನಾನು ಹೇಳ್ತೀನಿ, ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ, ಯಾಕೆ ಈ ಥರ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಮುಂದೇನು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವತ್ತು ದಿನ ಇಷ್ಟಿತ್ತು, ಬರೋದಕ್ಕೆ 1 ಗಂಟೆ ಆಗಿತ್ತು. ಪೇರೆಂಟ್ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಊರಿಗೆ ಹೋಗ್ಬೇಕು ಅಂದಲ್ವ, ಊರಿಗೆ ಹೋಗ್ಬೇಕು ಅಂತ ಮತ್ತೆ ಬಟ್ಟೆ ಪ್ಯಾಕಿಂಗ್ ಅವಿದ್ದು ಸರಿ ಅಂತ ಬಂದ್ವಿ. ಮನೆ ಹತ್ರ ಬಂದ್ವಿ. ಎಲ್ಲ ಒಂಥರ ಮೆಮೊರಿ ಆಗಿತ್ತು, ಚಿಕ್ಕ ಮಕ್ಳ ಜೊತೆ ಚಿಕ್ಕವರಾಗಿ ಥರ ಮನಸ್ಸು ಸ್ವಲ್ಪ ಅನ್ನಿಸ್ತಾ ಇತ್ತು, ನಮಗೂ ಖುಷಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ, ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.